ಜಗಳ ಬಿಡಿಸೋಕೆ ಹೋದವರ ಮೇಲೇನೆ ಹಲ್ಲೆಯಾಗಿದೆ. ತುಮಕೂರಿನ ವಿನಾಯಕ ನಗರದಲ್ಲಿ ಘಟನೆ ನಡೆದಿದೆ. ತುಮಕೂರು ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷನ ಗೂಂಡಾವರ್ತನೆ ಅಂತ ಈಗ ಆರೋಪ ಕೇಳಿಬರ್ತಾ ಇದೆ. ಕ್ಷುಲ್ಲಕ ವಿಚಾರಕ್ಕೆ ಇಲ್ಲಿ ಗಲಾಟೆ ಆಗಿದೆ. ಎರಡು ಗುಂಪುಗಳ ಮಧ್ಯೆ ಜಗಳ ಬಿಡಿಸೋಕೆ ಅಂತ ಹೋಗಿದ್ರಲ್ಲ ಅವ್ರ ಮೇಲೇನೆ ಹಲ್ಲೆ ಆಗಿದೆ ಅಂತ ಈಗ ಆರೋಪ ಕೇಳಿ ಬಂದಿರೋದು. ತುಮಕೂರಿನಲ್ಲಿ ನಡೆದಿರೋ ಘಟನೆ. ತುಮಕೂರು ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಇತರ ಗೂಂಡಾವರ್ತನೆ ತೋರಿದ್ದಾನೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಎರಡು ಗುಂಪುಗಳ ನಡುವೆ ಜಗಳ ಆಗ್ತಾ ಇತ್ತು. ಈ ವೇಳೆ ಸ್ಥಳೀಯರೆಲ್ಲ ಸೇರ್ಕೊಂಡು ಜಗಳ ಬಿಡಿಸೋಕೆ ಅಂತ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಘಟನೆಯಾಗಿದೆ. ಮತ್ತೊಂದು ಗುಂಪಿನ ಯುವಕ ತಮ್ಮ ಸಹಚರರನ್ನ ಕರೆಸಿ ಗೂಂಡಾಗಿರಿ ಮಾಡಿಸಿದಾನಂತೆ. ತುಮಕೂರು ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಬಸವರಾಜ್ ಸಂಬಂಧಿ ಸಂಜಯ್ ಮತ್ತು ಮತ್ತೊಂದು ಗುಂಪಿನ ನಡುವೆ ಜಗಳ ಆಗ್ತಿತ್ತು. ಆ ಟೈಮ್ನಲ್ಲಿ ಸ್ಥಳೀಯರು ಜಗಳ ಬೇಡ ಸುಮ್ಮನೆ ಇರಿ ಅಂತ ಹೇಳಿ ಬಿಡಿಸೋಕೆ ಹೋಗಿದ್ದಾರೆ. ಇಷ್ಟಕ್ಕೆ ಕೋಪಗೊಂಡಂತ ಸಂಜಯ್ ತಮ್ಮ ಕಡೆಯವರಾದ ಬಸವರಾಜ್ ಹಾಗೇನೆ ಇತರರನ್ನ ಕರ್ಕೊಂಡು ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾನೆ. ಬ್ಯಾಟ್ ದೊಣ್ಣೆಗಳಿಂದ ಎಲ್ಲ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹಲ್ಲೆ ಮಾಡ್ತಿರುವಂತಹ ಹಾಗೂ ಬ್ಯಾಟ್ ಹಿಡ್ಕೊಂಡು ಓಡಾಡ್ತಿರೋ ದೃಶ್ಯ ಎಲ್ಲವೂ ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಈ ಬಗ್ಗೆ ತುಮಕೂರು ನಗರ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ದೂರನ್ನ ಪೊಲೀಸರು ಸ್ವೀಕಾರ ಮಾಡಿಲ್ವಂತೆ. ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ. ತುಮಕೂರಿನ ವಿನಾಯಕ ನಗರದಲ್ಲಿ ನಡೆದಿರೋ ಘಟನೆ ಇದು. ಇಲ್ಲಿ ಏನಾಗಿದೆ ಅಂದ್ರೆ ಎರಡು ಗುಂಪಿನ ನಡುವೆ ಗಲಾಟೆ ಸ್ಟಾರ್ಟ್ ಆಗಿದೆ. ಅದೊಂದು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಸ್ಟಾರ್ಟ್ ಆಗಿದೆ ಇದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಸ್ಥಳೀಯರ ಪಾಪ ಬಿಡ್ಸಕ್ಕೆ ಅಂತ ಹೋಗಿದ್ದಾರೆ. ಯಾಕೆ ಸುಮ್ಮನೆ ಜಗಳ ಮಾಡ್ಕೋತೀರಾ ಅಂತೆಲ್ಲ ಹೇಳಿ ಬಿಡ್ಸಕ್ ಹೋದಾಗ ಈ ಸಂಜಯ್ ಅನ್ನೋ ವ್ಯಕ್ತಿ ಏನ್ ಮಾಡಿದ್ದಾನೆ, ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷನ ಸಂಬಂಧಿಯಂತೆ ಆತ ತನ್ನ ಕಡೆಯವ್ರನ್ನೆಲ್ಲ ಕರೆಸಿ ಸ್ಥಳೀಯರ ಮೇಲೆ ಹಲ್ಲೆ ಮಾಡಿದ್ದಾನೆ. ಆ ಗಲಾಟೆ ಮತ್ತೆ ಆ ಹೊಡೆದಾಟದ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಕ್ಷುಲ್ಲಕ ಕಾರಣ ಅಂತಂದ್ರೆ ಯಾವ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗಿದ್ದು? ಸ್ಥಳೀಯರಲ್ಲಿ ಹೋಗಿ ಸುಮ್ಮನೆ ಜಗಳ ಎಲ್ಲ ಮಾಡಬೇಡಿ ಬಿಟ್ಬಿಡಿ ಅಂತ ಹೇಳಿದಾಗ ಏನಾಯ್ತು ಘಟನೆ? ಶರ್ಮಿತಾ, ಏನೋ ಕಳೆದ 2 ದಿನಗಳಿಂದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನೋ ಅಲ್ಲಿ ಓಡಾಡುವಂತ ವಿಚಾರಕ್ಕಾಗಿರ್ಬೋದು ಅಥವಾ ಕಾರ್ ಪಾರ್ಕಿಂಗ್ ಮಾಡುವಂತ ವಿಚಾರಕ್ಕಾಗಿರ್ಬೋದು, ಅಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಇದನ್ನೇ ಒಂದು ಮನಸ್ಸಲ್ಲಿ ಇಟ್ಕೊಂಡಂತೆ ಸಂಜಯ್ ಎಂಬ ವ್ಯಕ್ತಿ ಏನಿದ್ದಾನೆ, ಇವನು ತಕ್ಷಣ ಈ ಬಸವರಾಜ್ ಏನಿದ್ದಾನೆ ಬಿಜೆಪಿಯ ತುಮಕೂರು ನಗರ ಉಪಾಧ್ಯಕ್ಷ ಆಗಿರ್ತಾನೆ. ಇವನನ್ನ ಕರೆತರ್ತಾನೆ. ಇವನು ಒಂದಷ್ಟು ಹುಡುಗರನ್ನ ಕರೆತಂದು ಅದ್ರಲ್ಲಿ ಏನು ಬ್ಯಾಟ್ ಆಗಿರ್ಬೋದು, ಮತ್ತೆ ವಿಕೆಟ್ಸ್ ಆಗಿರ್ಬೋದು, ಮತ್ತೆ ದೊಣ್ಣೆ ಆಗಿರ್ಬೋದು, ಈ ಎಲ್ಲಾ ಅಸ್ತ್ರಗಳನ್ನ ತಗೊಂಡ್ಬಂದು ಅಲ್ಲಿ ಲೋಕಲ್ ಇರ್ತಿರ್ತಾರೆ. ಮತ್ತೆ ಅಲ್ಲಿ ಏನೋ ಪಾರ್ಕಿಂಗ್ ಮಾಡೋ ವಿಚಾರಕ್ಕಾಗಿರ್ಬೋದು, ಬೇರೆ ಯಾವ ವಿಚಾರಕ್ಕೆ ಗಲಾಟೆ ಆಗಿರ್ತಲ್ಲ ಅವ್ರನ್ನ ಒಂದು ಗಲಾಟೆ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಗಮನಿಸಿದಂತ ಅಕ್ಕಪಕ್ಕದ ಮನೆಯವ್ರು ಏನಿರ್ತಾರೆ, ಬೇಡಪ್ಪ ಗಲಾಟೆ ಮಾಡ್ಕೋಬೇಡಿ, ಬೇರೆ ಕಡೆ ಮಾಡ್ಕೊಳ್ರಿ, ಇಲ್ಲಿ ಪಬ್ಲಿಕ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಸೊ ಇದಕ್ಕೆ ಕುಪಿತಗೊಳ್ತೇನೆ. ಮತ್ತೆ ಅವ್ರನ್ನ ಬಸವರಾಜ್ಗೆ ಕರೆತಂದು ಮತ್ತೊಂದಷ್ಟು ಹುಡುಗರನ್ನ ಕರೆತಂದು ಎಲ್ಲರ ಮೇಲೂ ಕೂಡ ಹಲ್ಲೆ ಮಾಡ್ತಾನೆ. ಅಕ್ಕಪಕ್ಕದ ಮನೆಯವರು ಕೂಡ ಮಹಿಳೆಯರು ಕೂಡ ಬಿಡಿಸೋದಕ್ಕೆ ಹೋಗ್ತಾರೆ. ಸೊ ಮಹಿಳೆಯರಂತನೂ ಕೂಡ ನೋಡಿದ್ರೆ ಅವ್ರ ಮೇಲೂ ಕೂಡ ಒಂದು ಏಕಾಏಕಿ ಒಂದು ಹಲ್ಲೆ ಮಾಡ್ತಾರೆ. ಇದರಿಂದ ಏನು ಈ ಒಂದು ದೃಶ್ಯ CCTVಯಲ್ಲಿ ಸ್ಪಷ್ಟವಾಗಿದ್ರು ಕೂಡ ತುಮಕೂರು ನಗರ ಪೊಲೀಸರು ಇಲ್ಲಿವರೆಗೂ ಕೂಡ ಪ್ರಕರಣ ದಾಖಲಿಸಿಲ್ಲ. ಮತ್ತೆ ಏನಾಯ್ತು ಅನ್ನೋನು ಕೂಡ ಒಂದು ಆ ಸ್ಪಾಟಿಗೆ ಬಂದು ಏನು ಕೂಡ ಒಂದು ಪರಿಶೀಲನೆ ಮಾಡಿಲ್ಲ. ಮತ್ತೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ DSP ಶ್ರೀನಿವಾಸ್ ಏನಿದ್ದಾರೆ, ಅವರು ಈ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಆದ್ರೆ ಇಲ್ಲಿ DSP ಶ್ರೀನಿವಾಸ್ ಸಾಕಷ್ಟು ಇಲ್ಲಿ ಈ ಕೇಸನ್ನ ಡಿಲೇ ಮಾಡ್ತಿರೋದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಕೇಸನ್ನ ಮುಚ್ಚಾಕಂತ ಪ್ರಯತ್ನ ನಡೀತಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶ್ರಮಿತಾ, ಥ್ಯಾಂಕ್ ಯು ವಿಠಲ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ.